ತಹಸೀಲ್ದಾರ್ ಆಫೀಸ್ ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ. ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಇನ್ನೂ ಎಲ್ಲಾ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ಮೆಂಟ್ ಆಗುದು ಯಾವಾಗ, ಅಲ್ಲಿ ಎಲ್ಲಾ ಕಚೇರಿಗಳು ಯಾವಾಗ ಇವಾಗೂ ಸಹಿತ ನಾವು ಅಥಣಿಯಲ್ಲೇ ಹೋಗ್ತೇವೆ ನಾವು. ಈಗ ಏನಾಗಿದೆ ಅಧ್ಯಕ್ಷರೇ, ಪ್ರಜಾಸೌಧವನ್ನು ಕೊಟ್ರೆ ನಮ್ಮ ಕಂದಾಯ ಸಚಿವರು, ನನಗೂ ಪ್ರಜಾಸೌಧ ಕಟ್ಟಡ 8,60,00,000 ಅಧ್ಯಕ್ಷರೇ, 8,60,00,000 ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂತ ಆರ್ಡರ್ವನ್ನ ಈ ಹೋದ ವರ್ಷ 1 ವರ್ಷ ಆಯ್ತು ಸರ್. ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನು ಕ್ಯಾರೇ ಇಲ್ಲ. ಆಮೇಲೆ ಅದ್ರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಧ್ಯಕ್ಷರೇ. ಅಲ್ಲಿ ಜಾಗದ ಆದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಯಾರೋ ಒಬ್ರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ, ಇಲ್ಲಿ ಕೆರೆ ಇದೆ, ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದ್ರಲ್ಲಿ ಕೆರೆ ಇಲ್ಲ. ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು, ಅದಕ್ಕೆ ಅವ್ರು ಕೆರೆ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್ ಕೆರೆ ಇದೆ ಕಟ್ಲಕ್ಕೆ ಬರೋದಲ್ಲ. ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದ್ರೆ ನನ್ನ ಆಸ್ತಿ ಮಾರಿ ಅದಕ್ಕೆ ನಾ ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷ. ಏನಿದು ವ್ಯವಸ್ಥೆ ಅಲ್ಲಿ ಬರ್ಬೇಕು. ಮತ್ತು ಹೋದ ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ, ಆಮೇಲೆ ನಿಮಗೆ ಕೊಡ್ತೇನೆ ಅಂತೇಳಿ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರ ಅಧ್ಯಕ್ಷರೇ. ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ. ಬೆಳಗಾವಿ ಅಧಿವೇಶನ ಆಗಿ 8 ದಿವಸ ಆಯ್ತ್ರಿ, ಆಗಸ್ಟ್ದಾಗ ಆಗಿರ್ಬೇಕು. ಐ ಥಿಂಕ್ ಆಗಸ್ಟ್ದಲ್ಲಿ ಆಗಿದೆ, ಆಗಸ್ಟ್ 11ನೇ ತಾರೀಕು ಆಗಿದೆಯಲ್ಲ. ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಆಗಿದೆ. ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ, ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ. ಆಮೇಲೆ ನಾನು ಮಂತ್ರಿ ಹತ್ರ ಕೇಳಿ, ಸರ್ ಒಂದ್ ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾದ್ರೆ ಕೊಡಿ, ಏನ್ ತೊಂದರೆ ಆಗ್ತಿದೆ? ಇಲ್ಲ ಇಲ್ಲ, ಇಡೀ ರಾಜ್ಯದಲ್ಲಿ ನಾವು 8 ಜಾಗ 11 ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ. ಎಲ್ಲದಕ್ಕೂ 8,60,00,000 ಕೊಟ್ಟಿದ್ದೀವಿ. ನಿಮಗೆ ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ, ಎಲ್ಲರಿಗೂ ಕೊಡ್ಬೇಕಾಗ್ತೈತಿ, ಕೊಡ್ಲಿಕ್ಕೆ ಆಗೋದಲ್ಲ. 20% ಹೆಚ್ಚಿಗೆ ಬೇಕಂತೇಳಿ ಅಲ್ಲಿ ಏನೋ ಇಂಜಿನಿಯರ್ಗಳು ಹೇಳಿದ್ರು. ನಿಮಗೊಂದು ಪೈಸಾನೂ ಕೊಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದ್ರು ಸರ್. ಇದೊಂದು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ 16 ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನೋಧರಣೆ ಕೊಡಲಾಯಿತು. ಅಣ್ಣ ಡೇಟ್ 25/9/25 ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಕಡೂರು ತಾಲೂಕದಲ್ಲಿ ಕೊಡ್ಲಿಕ್ಕೆ 16 ಕೋಟಿ ಕೊಡ್ಲಿಕ್ಕೆ ಬರ್ತಿದೆ. ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು 20% ಹೆಚ್ಚಿಗೆ ಮಾಡ್ಲಿಕ್ಕೆ ಕೊಡಕ್ಕೆ ಬರೋದಲ್ಲ ಅಧ್ಯಕ್ಷರೇ? ಏನು ವ್ಯವಸ್ಥೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ ಟೈರ್ ಭಾಷೆ ಬೇಡ್ರಪ್ಪ. ಮತ್ತೆ ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜಕೀಯ ಮಾತಾಡಿದ್ರೆ ಬರ್ತಾರ, ಟಿವಿ ಬರ್ತೈತೆ ಅದು. ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ. ನಾನು ತೊಂದರೆ ಆದದ್ದು ಏನು ಸಮಸ್ಯೆ ಇದೆ ಅದನ್ನ ಮಾತಾಡ್ತಾ ಇದ್ದೀನಿ. ನೀವ್ಯಾಕೆ ಗಾಳಿ ಬರ್ಸ್ತಾರೆ ಅಂತ ಸುಮ್ಕೊಂಡ್ರಲ್ಲ. ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಆ ಸಮಸ್ಯೆ, ನಮ್ಮ ಪರಿಸ್ಥಿತಿ ಏನಾಗ್ತದೆ. ವಿರೋಧ ಪಕ್ಷದವರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ. ನೀವು ಸತ್ಯ ಮಾತಾಡ್ತಾ ಇದ್ದೀರಿ, ಮಾತಾಡಿ. ಕಾಂಗ್ರೆಸ್ ಮುಂದೆ ಅಧ್ಯಕ್ಷರೇ ನಾವು ಮಾತಾಡ್ರಿ.